ಸ್ನೇಹಿತರೆ ನಮಸ್ಕಾರ. ಜೈಕಾಂತ್ ಗಜಾ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಂದಿನಂತೆ ಈ ಬಾರಿ ಕೂಡ ನಿಮಗೊಂದು ವಿಸ್ಮಯಕಾರಿ ಇಂಟ್ರೆಸ್ಟಿಂಗ್ ವಿಚಾರವನ್ನ ಈ ವಿಡಿಯೋದ ಮೂಲಕ ತಿಳಿಸೋಕೆ ಹೊರಟಿದ್ದೀವಿ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಮತ್ತಷ್ಟು ಕುತೂಹಲಕಾರಿ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ಭಾರತ ದೇಶ ಅನ್ನೋದು ಕುತೂಹಲ ಕೆರಳಿಸುವ ಹಲವು ವಿಸ್ಮಯಕಾರಿ ತಾಣಗಳ ಆಗರ. ಇಲ್ಲಿ ನೀವು ಯಾವುದೇ ಹಳ್ಳಿಯ ಮೂಲೆಗೆ ಹೋದ್ರೂ ಅಲ್ಲೊಂದು ನಿಮಗೆ ನಿಬ್ಬೆರಗಾಗುವಂತಹ ಕತೆ ಸಿಗುತ್ತೆ. ಆ ಕಥೆಯಲ್ಲಿ ನಿಜ ಜೀವನದಲ್ಲಿ ನಡೆದಿರುವ 10 ಅಂಶಗಳು ಅಡಕವಾಗಿರುತ್ತೆ. ಅದರಲ್ಲಿ ಕೆಲವೊಂದನ್ನ ಇಂದಿಗೂ ಕೂಡ ಅದೇ ಕುತೂಹಲವನ್ನ ಕಾಪಿಟ್ಟುಕೊಂಡು ಬಂದಿರುವ ಸಂಗತಿಯನ್ನ ಆ ಊರಿನ ಹಿರಿಯರು ಹೇಳ್ತಾರೆ. ಇಂದು ಕೂಡ ನಾವು ನಿಮಗೆ ಅಂತಹುದೇ ಮತ್ತೊಂದು ವಿಸ್ಮಯಕಾರಿ ಕ್ಷೇತ್ರದ ಬಗ್ಗೆ ಹೇಳಿದ್ದೇವೆ. ಪ್ರಿಯ ವೀಕ್ಷಕರೇ, ಇದು ಕೂಡ ಹಲವು ವಿಸ್ಮಯಕಾರಿ ಸಂಗತಿಗಳನ್ನ ತನ್ನೊಳಗೆ ಬಚ್ಚಿಟ್ಟುಕೊಂಡಿರುವ ಪುಣ್ಯ ಕ್ಷೇತ್ರ. ನೀವು ಈ ಕ್ಷೇತ್ರಕ್ಕೆ ಬರಬೇಕಾದರೆ 10 ನದಿ ದೊರೆಗಳನ್ನ ದಾಟಿ ಹಚ್ಚ ಹಸುರಿನ ಕಾನನದ ಮಧ್ಯೆ ಚಲಿಸಿ ಬರಬೇಕು. ಈ ದೈವಿಕ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿ ಮನಸ್ಸಿನ ನೋವು, ವೇದನೆ, ಹರಕೆ, ಕನಸುಗಳ ಬಗ್ಗೆ ಹೇಳಿಕೊಂಡರೆ ಆ ಜಗನ್ಮಾತೆ ನಿಮ್ಮ ಕಷ್ಟ ನೋವುಗಳನ್ನೆಲ್ಲ ಕಡಲಾಚೆಗೆ ತಳ್ಳಿ ಬದುಕಿನಲ್ಲಿ ಹೊಸತೊಂದು ಚೈತನ್ಯವನ್ನ ತುಂಬುತ್ತಾಳೆ ಅನ್ನೋದಕ್ಕೆ ಇಲ್ಲಿ ಬಂದು ಹೋಗಿರುವ ಲಕ್ಷಾಂತರ ಭಕ್ತರೇ ಸಾಕ್ಷಿ. ಮಹಾಕಾಳಿ, ಲಕ್ಷ್ಮಿ ಮತ್ತು ಸರಸ್ವತಿ ದೇವತೆಗಳ ದೈವಿಕ ಸಂಗಮವಾಗಿರೋ ಈ ಪುಣ್ಯ ನೆಲದಲ್ಲಿ ಆ ದೇವಿಯು ಕಷ್ಟಗಳನ್ನೆಲ್ಲ ನೆಗೆಸಿ ನಿಮ್ಮ ಹೊಸ ಬದುಕಿನ ನಂದಾದೀಪವನ್ನ ಉರಿಸುತ್ತಾಳೆ. ಅಂದಹಾಗೆ ನಾವು ಹೇಳ್ತಿರೋದು ಕಾಲಭೈರವೇಶ್ವರ ಗುಹೆಯ ಬಗ್ಗೆ. ಕಮಲಶಿಲೆ ಮತ್ತು ಹಳ್ಳಿಹೊಳೆ ಮಾರ್ಗದಲ್ಲಿ 2 ಕಿಲೋಮೀಟರ್ ದೂರದಲ್ಲಿ ಈ ಗುಹೆ ಇದೆ. ಇದನ್ನ ಆದಿಸ್ಥಳ ಗುಹಾಲಯ ಅಥವಾ ಸುಪಾರ್ಶ್ವ ಗುಹೆ ಎಂದು ಕರೆಯುತ್ತಾರೆ. ಈ ಗುಹೆಯಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಉದ್ಭವ ಲಿಂಗಗಳು ಮತ್ತು ಭೈರವೇಶ್ವರ ರೂಪದ ಲಿಂಗವಿದೆ. ಕರ್ನಾಟಕದ ಹಚ್ಚ ಹಸಿರಿನ ನೆಲದಲ್ಲಿ ನೆಲೆಗೊಂಡಿರುವ ಈ ಪುಣ್ಯ ಕ್ಷೇತ್ರ ದೈವಿಕ ಸ್ವರ್ಗವಾಗಿದೆ. ಗುಹೆ ಒಳಗಡೆ ಹೋಗಬೇಕು ಅಂದರೆ ಅಲ್ಲಿ ಪಾದರಕ್ಷೆಗಳನ್ನು ಬಿಟ್ಟು ಮುಂದಕ್ಕೆ ನಾವು ಹೋಗಬೇಕು. 3 ಮೀಟ್ರ್ ಮುಂದೆ ನಡೆದಿದ ತಕ್ಷಣ ನಿಮಗೆ ಗುಹೆ ಸಿಕ್ಕುತ್ತೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇನೇ ಗುಹೆ. ಬನ್ನಿ ಒಳಗಡೆ ಹೋಗಿ ನೋಡಿ ಹೇಗಿದೆ ಅಂತ ಹೇಳ್ತೀನಿ. ಇಲ್ಲಿರುವ ಗುಹೆ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಪ್ರಸಿದ್ಧ ವೈಷ್ಣೋದೇವಿ ದೇವಾಲಯಕ್ಕೆ ಸಂಪರ್ಕವನ್ನ ಮಾಡುತ್ತೆ ಅಂತಾನೂ ಹೇಳಲಾಗುತ್ತೆ. ಉಡುಪಿ ಜಿಲ್ಲೆಯಲ್ಲಿರುವ ಈ ಪ್ರಾಚೀನ ಗುಹಾ ದೇವಾಲಯವು ಪ್ರತಿ ವರ್ಷ ಸಾವಿರಾರು ಭಕ್ತರನ್ನ ಆಕರ್ಷಿಸುವ ಆಧ್ಯಾತ್ಮಿಕ ವಾತಾವರಣ ಮತ್ತು ಶ್ರೀಮಂತ ಇತಿಹಾಸಕ್ಕೆ ಹೆಸರುವಾಸಿಯಾಗಿದೆ. ಈ ಕ್ಷೇತ್ರದ ವೈಶಿಷ್ಟ್ಯ ಏನೋ, ಈ ನೆಲದಲ್ಲಿರುವ ಅಂತಹ ಶಕ್ತಿಯಾದರೂ ಯಾವುದು ಅನ್ನೋದನ್ನ ಇಲ್ಲಿನ ಅರ್ಚಕರೇ ಹೇಳ್ತಾರೆ ನೋಡಿ. ಇದೆಲ್ಲ ಜಂಬಿಟ್ಕೆ ಅಮ್ಮ, ಬ್ಲಡ್ ಸರ್ಕಲ್ ಆಗುತ್ತೆ ಅಂತ ರಾಕ್ ಇದು. ಬನ್ನಿ, ನಿರ್ಮಿತವಾಗಿ ಬಂದಿರೋದು ಕೆತ್ತನೆ. ಮಾತು ಕಮ್ಮಿ ಮಾಡಿ. ದೈವ ನಿರ್ಮಿತವಾಗಿ ಬಂದಿರೋದು, ಕೆತ್ತನೆ ಮಾಡಿದ್ದಲ್ಲಮ್ಮ, ಉದ್ಭವ ಆಗಿರೋದು. ನಿಮ್ಮ ಟೆಂಪೋ, ಅಕ್ಕನ ಕಾರು 100 ಅಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ದೈವ ನಿರ್ಮಿತಮ್ಮ, ಮ್ಯಾನ್ ಮೇಡ್ ಅಲ್ಲ, ಎಲ್ಲ ಗಾಡ್ ಮೇಡು. ಇಲ್ಲಿ ಭೈರವ, ಕಾಲಭೈರವ, ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ. ಅನುದಿನ ಈ ತಾಯಿ ಸೇವೆ ಮಾಡ್ತೀವಮ್ಮ. ಇದು ಕಮರ್ಷಿಯಲ್ ಮೂಲಸ್ಥಾನ, ದೈವ ನಿರ್ಮಿತ, ಯಾರು ಮಾಡಿರೋದಲ್ಲ. ಆಯ್ತಾ? ಬನ್ನಿ. ಲಕ್ಷ್ಮೀ, ಸರಸ್ವತಿ, ಕಾಳಿ, ಮಗ ವೀರಭದ್ರ, ಭೂಮಿಯಿಂದ. ಸ್ನೇಹಿತರೆ, ಈ ಕ್ಷೇತ್ರದ ದಂತಕಥೆ ಮತ್ತು ಇತಿಹಾಸದ ಬಗ್ಗೆ ಕಣ್ಣು ಹಾಯಿಸೋದಾದ್ರೆ ಈ ಪವಿತ್ರ ಸ್ಥಳದ ಪ್ರಮುಖ ಆಕರ್ಷಣೆಗಳಲ್ಲಿ ಕಮಲಶಿಲೆ ಗುಹೆಯೂ ಒಂದು. ಈ ದೇವಾಲಯದಲ್ಲಿ ಪೂಜಿಸಲ್ಪಡುವ ಕಮಲದ ಆಕಾರದ ಕಲ್ಲಿನಿಂದ ಕಮಲಶಿಲೆ ಎಂಬ ಹೆಸರು ಬಂತು ಹೇಳಲಾಗುತ್ತೆ. ಇದು ಪುರಾಣ ಮತ್ತು ಆಧ್ಯಾತ್ಮಿಕತೆಯಿಂದ ಕೂಡಿದೆ. ಈ ಗುಹೆಯು ಮಹರ್ಷಿ ಶಂಕರಾಚಾರ್ಯರಂತಹ ಮಹಾನ್ ಋಷಿಗಳ ಧ್ಯಾನ ಸ್ಥಳವೆಂದು ನಂಬಲಾಗಿದೆ. ನೈಸರ್ಗಿಕ ಶಿಲಾರಚನೆಗಳು ಮತ್ತು ಪ್ರಶಾಂತ ವಾತಾವರಣವು ಧ್ಯಾನ ಮತ್ತು ತಪಸ್ಸಿಗೆ ಸೂಕ್ತ ಸ್ಥಳವಾಗಿದೆ. ಇಲ್ಲಿ ಧ್ಯಾನ ಮಾಡೋದ್ರಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಭಕ್ತರಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಎಂದು ಇಲ್ಲಿನ ಜನರು ನಂಬುತ್ತಾರೆ. ಈ ಗುಹಾ ದೇವಾಲಯವು ಸಾವಿರಾರು ವರ್ಷಗಳಿಗೂ ಹಳೆಯದು ಎಂದು ನಂಬಲಾಗಿದ್ದು ಹಿಂದೂ ಪುರಾಣಗಳಲ್ಲಿ ಗಮನಾರ್ಹ ಪ್ರಾಮುಖ್ಯತೆಯನ್ನ ಹೊಂದಿದೆ. ಇಲ್ಲಿರೋ ದೇವಿಯು ಭಕ್ತರನ್ನ ಆಶೀರ್ವದಿಸಲು ಮತ್ತು ದುಷ್ಟಶಕ್ತಿಗಳನ್ನ ಅವರನ್ನ ರಕ್ಷಿಸಲು ಇಲ್ಲಿ ವಾಸಿಸುತ್ತಾರೆ ಎಂದು ಇಲ್ಲಿನ ಜನರ ನಂಬಿಕೆ. ಈ ಗುಹಾ ದೇವಾಲಯದಲ್ಲಿ ಏನೇನು ವಿಶಿಷ್ಟ ಇದೆ, ಅದರ ಶಕ್ತಿ ಏನು ಅನ್ನೋದನ್ನ ಸ್ವತಃ ಅಲ್ಲಿನ ಪೂಜೆ ಮಾಡುವ ಅರ್ಚಕರೇ ವಿವರಿಸ್ತಾರೆ ನೋಡಿ. ದೈವ ನಿರ್ಮಿತವಾಗಿ ಬಂದಿರೋದು, ಕೆತ್ತನೆ ಮಾಡಿರೋದಲ್ಲ. ಇದು ನಾಥ ಪರಂಪರೆ ಗುಹೆ. ನಾವು ಜೋಗಿ ಪರಂಪರೆ ಅನಾದಿಂದ ಮಾಡ್ಕೊಂಡು ಬಂದಿದ್ದೀವಿ ತಾಯಿ ಸೇವೆ. ಇವತ್ತಿನೇದಲ್ಲ, ಅನಾದಿಂದ ನಾವು ಜೋಗಿ ಪರಂಪರೆ. ಮತ್ತು ಪ್ರಥಮವಾಗಿ ಕಾಲಭೈರವ, ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ, ಕೆತ್ತನೆ ಮಾಡಿರೋದಲ್ಲ. ಒಳಗಡೆ ತಾಯಿ ಇದ್ದಾಳೆ, ಅನಾದಿನ ಸೇವೆ ಮಾಡ್ಕೊಂಡು ಹೋಗ್ತಿದ್ದೀವಿ. ಮತ್ತು ಪರಂಪರೆಯಿಂದ ಪೂಜೆ
ಎಲ್ಲ ಜನ ಮಳೆಗಾಲೆಲ್ಲ ಕಷ್ಟ ಆದ್ರೂ ಕರ್ಕೊಂಡೋಗಿ ಸೇವೆ ಮಾಡ್ತೀವಿ. ಮತ್ತು ಗವಿ ಮೇಲೆ ಮರ, ನೂರಾರು ಮರ ಇದೆ, ಒಂದು ಬೇರು ಕೆಳಗಡೆ ಬಂದಿಲ್ಲ. ಮತ್ತು ತಾಯಿ ಇದ್ದಾಳೆ, ಲಕ್ಷ್ಮೀ ಸರಸ್ವತಿ ಕಾಳಿ, ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ. ಕೆಳಗಡೆ ನಾಗತೀರ್ಥ ಇದೆ, ದೈವ ನಿರ್ಮಿತವಾಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದಿರೋದು. ನಾವು ಜೋಗಿ ಪರಂಪರೆ, ಮತ್ತು ಸಂಚಾರ ಮಾಡ್ತಾಳೆ, ಹುಲಿ ಎಲ್ಲ ಸಂಚಾರ ಮಾಡೋಕ್ಕೆ ಇವತ್ತು ಆ ಪರಂಪರೆ ಇದೆ. ಮತ್ತು ದೈವ ನಿರ್ಮಿತವಾಗಿ ಬಂದಿರೋದು, ಯಾರು ಮಾಡಿರೋದಲ್ಲ, ತಲಾಂತರದಿಂದ ಮಾಡ್ಕೊಂಡು ಬಂದಿರೋದು. ಮತ್ತು ಬಾವುಲಿ 6 ಗಂಟೆಗೆಲ್ಲ ಹೊರಗಡೆ ಬರ್ತಾರೆ, ಇವತ್ತಿನವರಿಗೆ ಯಾರಿಗೂ ತೊಂದರೆ ಮಾಡಿಲ್ಲ. ಮತ್ತು ಅಲ್ಲಿ ಅಗ್ನಿ ಹಾಕಬೇಕು, ತಾಯಿಗೆ ಇಷ್ಟ. ಜೋಗಿ ಪರಂಪರೆ ಅಗ್ನಿಗಳು ದಿನಾಲು ತಾಯಿಗೆ ಹಾಕಬೇಕು ಅನ್ನೋದಿಂದ ಮಾಡ್ಕೊಂಡು ಬಂದಿರೋದು. ಆ ಸತ್ಯ ಇದೆ, ಮಾಡ್ಕೊಂಡು ಬಂದಿದ್ದೀವಿ, ಒಳ್ಳೆಯದಾಗಿ. ಅಂದಹಾಗೆ ನೀವು ಈ ಪುಣ್ಯಕ್ಷೇತ್ರಕ್ಕೆ ಬರುವ ಹಾದಿಯಲ್ಲಿ ಮತ್ತಷ್ಟು ರಮಣೀಯ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಕುಬ್ಜಾ ನದಿ ಮತ್ತು ಸೌಪರ್ಣಿಕ ನದಿಯ ಸುಂದರ ಸಂಗಮವನ್ನ ಅನುಭವಿಸಬಹುದು. ಇದು ಈ ಸ್ಥಳದ ಶಾಂತ ಮೋಡಿಗೆ ಇಂಬು ನೀಡುತ್ತೆ. ಈ ದೇವಾಲಯವು ದಟ್ಟವಾದ ಕಾಡುಗಳು ಮತ್ತು ಪ್ರಶಾಂತ ಬೆಟ್ಟಗಳಿಂದ ಆವೃತವಾಗಿದ್ದು, ಪ್ರಕೃತಿ ಪ್ರಿಯರಿಗೆ ಮತ್ತು ಆಧ್ಯಾತ್ಮಿಕ ಅನ್ವೇಷಕರಿಗೆ ಸೂಕ್ತವಾದ ತಾಣವಾಗಿದೆ. ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ನೀಡಿ, ಯಾಕೆಂದರೆ ಇಲ್ಲಿರೋ ಶಕ್ತಿ ನಿಮ್ಮನ್ನ ಕೈ ಹಿಡಿದು ಕಷ್ಟಗಳನ್ನ ದೂರ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ಗುಹೆನ ಮುಗಿಸ್ಕೊಂಡು ನಾವು ಮುಂದಕ್ಕೆ ಹೊರಟ್ವಿ ಕಮಲಶಿಲೆ ಮೂಲ ಸ್ಥಾನಕ್ಕೆ. 2 ಕಿಲೋಮೀಟರ್ ಹಿಂದೆನೇ ನಮಗೆ ಗುಹೆ ಸಿಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀವಿ. ಇಂತಹ ಮತ್ತಷ್ಟು ಕುತೂಹಲಕಾರಿ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.